ಆ ಥರ ಕಿರ್ತಿಬೇಕು ನೀವು ನೋಡ್ರಿ. ವಾ ಬೈ ಕೊಕ್ರೆಗೆ ಯಾರೋ ತಲೆನೇ ಎಗರಿಸ್ಬಿಟ್ಟವ್ರೆ. ಬನ್ರಪ್ಪ ಹೊರ್ಗಡೆ, ಟೈಮ್ ಆಯ್ತು. ನನ್ನ ಮಕ್ಕಳ ನೀವಿನ್ನೂ ನಿದ್ದೆ ಹೊಡಿತಿದ್ದೀರಲ್ಲ ಅಂತ. ಅಲ್ಲಿ ಮೂವ್ ಆಯ್ತೈತೆ. ಬ್ಯೂಟಿಫುಲ್ ಆಗಿರೋದು ಯಾವ್ದು ಇದ್ರಲ್ಲಿ? ಇವತ್ತು ಅಮಾವಾಸ್ಯೆ ಬೇರೆ ನೋಡಿ ರೀನಾವ್ರೆ, ಯೋಚನೆ ಮಾಡಿ. ಒನ್ ಗೋ ಸೆಟ್ ಪಟ್ಟಡಮ್. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ಒಂದು ವ್ಲಾಗ್ ಬಂದು ಹೊನ್ನಾವರ ಟ್ರಿಪ್ದು 3ನೇ ಎಪಿಸೋಡ್ ಆಗಿರುತ್ತೆ. ಸೊ ನೀವಿನ್ನ ನಂದು ಹಳೆ ಎಪಿಸೋಡ್ಸ್ ಎಲ್ಲ ನೋಡಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಹೊನ್ನಾವರದಲ್ಲಿ ಬಿಸಿಲು ಮತ್ತು ಹ್ಯುಮಿಡಿಟಿ ತುಂಬ ಜಾಸ್ತಿ ಇರೋದ್ರಿಂದ ನಾವು ನಮ್ಮ ಹುಡುಗರೆಲ್ಲ ರೂಮಲ್ಲಿ ಬಿಸಿನೀರು ವ್ಯವಸ್ಥೆ ಇದ್ರೂ ಸೊ ನಾವು ಹೊರಗಡೆನೇ ಸ್ನಾನ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಓನರ್ ಪರ್ಮಿಷನ್ ಕೇಳಿಕೊಂಡು ಹೊರಗಡೆ ಸ್ನಾನ ಮಾಡೋಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಇವಾಗ ಬೇಗ ಬರ್ರಪ್ಪ, ಸ್ನಾನ ಮಾಡಬೇಕು. ಇನ್ನು ನಮ್ಮ ಹುಡುಗರು ಯಾರೂ ಬರ್ತಾನೆ ಇಲ್ಲ. ಬೆಳಿಗ್ಗೆ ಎದ್ದು ಸ್ನಾನ ಮಾಡೋಣ ಅಂತಂದರೆ ಇನ್ನೂ ಮಲ್ಕೊಂಡು ಇನ್ನೂ ಎದ್ದೆ ಹೊಡಿತವ್ರೆ. ಎಷ್ಟೊತ್ತಿ ಸ್ನಾನ ಮಾಡಿದ್ರು? ನೀವು ಸ್ನಾನ ಮಾಡ್ತಿದ್ರು ಮತ್ತೆ ಇನ್ನೊಂದ್ಸಲ ಮಾಡಿಸ್ತೀವಿ ಅವ್ರಿಗೆ. ಎದೊಳಗರು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನನಗಿದ್ರು ಒಂಥರ ಸಂತೋಷ. ಮೈ ಉಜ್ಜನೆ ಬೇಡ, ಇದೇ ಸಾಕು ನೀರಿಗೆ. ಜಾಸ್ತಿ ಕರೆ ಮಾಡ್ಕೊಂಡಿದ್ದು ನಮ್ಮಲ್ಲಿ ವಾಟರ್ ಸರ್ವಿಸ್, ಬಾಡಿ ಸರ್ವಿಸ್ ಎಲ್ಲ ದೊರೆಯುತ್ತದೆ. ಆರ್ಟಿಸ್ಟ್ ರೆಡಿನಾ? ಕ್ಯಾಮೆರಾ ರೆಡಿ? ರೆಡಿ ಸರ್. ಸ್ಟಾರ್ಟ್ ಕ್ಯಾಮೆರಾ, ರೋಲಿಂಗ್, ಆಕ್ಷನ್. ಹೃದಯ ಹಾರ್ಟ್ ಅಂತಾರಲ್ಲ, ಅದ್ರ ಪರ ಅಂತ ಕೈಯಾಗಿ ಕೆರ್ಕೊಂಡ್ಬಿಟ್ಟು ನಿಂತ್ಕೊಂಡ್ರಿ. ನಿಮ್ಮ ನಗು, ನಿಮ್ ಗೆಜ್ಜೆ ಸದ್ದು, ಈ ಬಿಕ್ನಾಸಿ ಮಳೆ, ಈ ದೇವದಾಸ ಎಲ್ಲ ಸೇರಿ ಆಟಲ್ಲಿ ವಾಸಿ ಮಾಡಕ್ಕಾಗದಿರೋಷ್ಟು ದೊಡ್ಡ ಗಾಯ ಆಗ್ಬಿಟ್ಟಿದೆ ಕಣ್ರಿ ಹೃದಯ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅವ್ನ ಅಜ್ಜಿ ಒಂದು ಸ್ವಿಮ್ಮಿಂಗ್ ಪೂಲ್ ಇಲ್ಲ, ಏನಿಲ್ಲ ಸ್ನಾನ ಮಾಡಕ್ಕೆ. ಒಳ್ಳೆ ಎಮ್ಮೆಗಳು ಸ್ನಾನ ಮಾಡ್ದಂಗೆ ಮಾಡಿಸ್ತಾ ಕಣ್ರಿ. ಇವ್ರನ್ನ ನಂಬ್ಕೊಂಡು ಬಂದ್ಬಿಟ್ಟು ಹಾಳಾಗೋಯ್ತು ಕಣ್ರಿ. ಬಂದ್ರು ಇವಾಗ ಅಂಕಣಕ್ಕೆ ಹೊಸ ಬ್ಯಾಟ್ಸ್ಮನ್ ಎಂಟ್ರಿ ಆಗ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ ಇವಾಗ? ಶವರಾ? ಆಯ್ತೇರಿಲ್ಲ ಕಡಿ ಪಕ್ಕಡಿ ಜಿಮ್ಮ. ಪ್ರಥಮ ಸ್ಥಾನವನ್ನ ಗಳಿಸಿರ್ತಕ್ಕಂಥ ದೀಪಕ್ ಅಣ್ಣರವರಿಗೆ ಪ್ರಥಮ ಬಹುಮಾನ ಅನ್ನು ಸ್ವೀಕರಿಸಿ. ಥ್ಯಾಂಕ್ ಯು ಅಣ್ಣ. ಅಣ್ಣನ್ಗೆ ಜೈ, ಅಣ್ಣನ್ಗೆ, ಅಣ್ಣನ್ಗೆ.
ಹಾಕ್ತಾರೆ ರೆಡಿ ಆಗ್ಬಿಟ್ಟಿದೀವಿ. ಅಂತೂ ಇಂತ ಎಲ್ಲಾದ್ರೂ ಒಂದ್ ಕಡೆ ಹೋಯ್ತಾ ಇದೀವಿ, ಸ್ಟೇ ಬಿಟ್ಟು ಹೋಯ್ತಾ ಇರಲಿಲ್ಲ ಎಲ್ಲೂ. ಹೊರಟಿದೀವಿ ಇವಾಗ. ಕಪಲ್ ಫೋಟೋ ಶೂಟ್ ನಡೀತಾ ಇದೆ, ಪೋಸ್ಟ್ ವೆಡ್ಡಿಂಗ್ ಶೂಟ್ ಇವ್ರದ್ದು. ಚಟ್ಪಟ್ ರೂಮ್ ಆಗ್ತದೆ ಕೂದಲು. ಸ್ಮೈಲ್ ಸ್ಮೈಲ್ ಪ್ಲೀಸ್. ಯಾರೋ ಅಯ್ಯೋ ಒಂದು ಸಿಂಗಲ್ ಸಿಂಗಲ್ ಆ ಆಂಗಲ್ ಅಲ್ಲಿ ಆ ಮರ ತೆಂಗಿನ ಮರ ಬರ್ಬೇಕು. ನೆಕ್ಸ್ಟ್ ಲೆವೆಲ್. ಚೆನ್ನಾಗೇ ಕಾಣಿಸ್ತಾ ಇರ್ತೀಯ ಬಿಡು ದೀಪಣ್ಣ. ಸುಂದರ, ಅತಿ ಸುಂದರ. ಇನ್ನೊಂದು ಬೀಳ್ತದ. ಡಬ್ಬ ದರ್ಬೇಸಿ ನನ್ ಮಗ್ನೆ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿನ್ಗೆ? ಕಡೆಯಿಂದ ಈಗ ಒಂದು ಬೀಳ್ತದೆ ಪಕ್ಕ, ಹತ್ತನೇ ಕಡೆಯಿಂದ ಒಂದು ಏಟು ಅಷ್ಟೇ. ಎಲ್ಲ ಇಲ್ಲೇ ಇದೆ, ಕಾಣಿಸ್ತಾ ಇಲ್ಲ ನೀಟಾಗಿ, ಎಲ್ಲ ಒಳಗಡೆ ಮುಚ್ಚಿಕೊಂಡ್ಬಿಟ್ಟಿದೆ. ಬನ್ರಪ್ಪ ಹೊರಗಡೆ, ಟೈಮ್ ಆಯ್ತು. ನನ್ನ ಮಕ್ಕಳ ನೀವಿನ್ನೂ ನಿದ್ದೆ ಹೊಡಿತಿದ್ದೀರಲ್ಲ ಅಂತ. ಅಲ್ಲಿ ಮೂವ್ ಆಯ್ತೈತೆ, ಕಾಣಿಸ್ತಿದೆ ಕ್ಯಾಮ್ರಾಗೆ ಅಂತ. ಅಣ್ಣ, ಮುಂದ್ಗಡೆ ಮುಚ್ಚಿರೋ ಮುಚ್ಚಳ ತೆಗೆದ್ರೆ ಅಲ್ವೇನ ಎದುರುಗಡೆ ಇರೋ ಫಿಗರ್ ಕಾಣೋದು. ಕಾಣಿಸ್ತು ಕೆಲಸ ಲಗ ಮೇರೆ ಮಜಾಕ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಅಬ್ಬಾ, ಅಂತೂ ಇಂತೂ ಫೈನಲಿ ಅಟ್ಲೀಸ್ಟ್ ಹೊರಗಡೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಓಡ್ತಾ ಇದ್ದೀವಿ. ಸೊ ನಾವು ಹೋಗ್ತಾರೋಂಥ ಪ್ಲೇಸ್ ಬಂದು ಮ್ಯಾಂಗ್ರೋವ್ ಫಾರೆಸ್ಟ್. ಒಂದು ಒಳ್ಳೆ ಸನ್ಸೆಟ್ ವ್ಯೂನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ. ಬಾಯ್ಸ್ ಕಮಾನ್. ಊಟ ಆಮೇಲೆ ಪ್ಲೇಸು, ಬಿಸಿಲು ಸ್ವಲ್ಪ ಕಡಿಮೆ ಆಗಲಿ. ವಾಕಿ ಯಾವುದದು ಸ್ನೋ ವೈಟ್ ಅಲ್ವಾ? ಶೆಕೆ ಕಿತ್ಕೊಂಡಾಯ್ತು ಆಲ್ರೆಡಿ ಶೆಕೆ. ನಾನು ತಂದಿದ್ದೀನಿ. ಕೈ ಹಾಕೊಂಡ್ಬಿಟ್ರೆ ಒಳ್ಳೆ ಗಾಳಿ ಬರ್ತದೆ. ಆಂಟಿ ಕೈ ಕೊಡ್ತಾವನೆ ಅಂತ ನೋಡ್ದು. ಏನ ಯಾಕೆ ನಿಲ್ಸಿದ? ಓಕೆ, ಬೆಕ್ಕೊಡ್ಡ. ನಮ್ಮ ಕಲ್ಚರ್ನ ಫಾಲೋ ಮಾಡ್ತಾ ಇದ್ದಾರೆ ತುಂಬಾ. ನಾವಿದ್ದಂಥ ಸ್ಟೇಗೆ ತುಂಬ ನಿಯರ್ ಆಗಿದ್ದು ಹೋಟೆಲ್ ಅಂದರೆ ಇದೆ ಕೋಸ್ಟಲ್ ರಿವರ್ ಎಡ್ಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ. ನಾವು ಮೊದಲನೇ ದಿನ ಇಲ್ಲಿಂದನೇ ಮಧ್ಯಾಹ್ನ ಊಟ ಮತ್ತು ನೈಟ್ ಡಿನ್ನರೆಲ್ಲ ಆರ್ಡರ್ ಮಾಡ್ಕೊಂಡಿದ್ದು. ಸೊ ಪ್ರೈಸ್ ಎಲ್ಲ ಓಕೆನೇ ಇತ್ತು, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಮತ್ತೆ ಅದೇ ಹೋಟ್ಲಿಗೆ ಬಂದಿದ್ವಿ. ನೋಡ್ರಪ್ಪ, ಒಂದು ಒಳ್ಳೆ ಊಟ ಮಾಡ್ಬಿಡೋಣ. ನಿಧಾನ, ಹುಷಾರು. ಏನ್ ಗುರು, ಒಳ್ಳೆ ದರ್ಶನ್ ತರ ಬರ್ತೀಯಾ? ಅಡ್ಡ ಇಲ್ಲ ರಿಯಲ್ ಅನ್ಕೊಂಡೆ ನೀನು ಹೇಳೋದು ನೋಡಿ. ಓ, ಹೊರಗಡೆ ಸಖತ್ತಾಯ್ತಲ್ಲ. ಸೂಪರ್ ಆಗೈತೆ. ವಾ ಬೈ, ಕೊಕ್ಕರೆಗೆ ಯಾರೋ ತಲೆನೇ ಎಗರಿಸ್ಬಿಟ್ಟವ್ರೆ. ಕೈ ಕಾಲು ಮುಖ ತೊಳಿ ಚುಲ್ಬುಲಿ. ನಿಮ್ಮ ಸಾಬೂನು ಸ್ಲೋ ಇಲ್ಲ, ತುಂಬಾ ಫಾಸ್ಟ್ ಇದೆ ಸಾಬೂನು. ಯಾವ್ದು ಬೈ ಇದು? ಸಂತೂರ್ ಮಮ್ಮಿ ಹಿಂದೆ ಮೇಲ್ಗಡೆ ಓಡೋಣ ಬೈ. ಎಲ್ಲಿ? ಓ ಸೂಪರ್. ಈ ಹೋಟೆಲಲ್ಲಿ ಆ್ಯಕ್ಚುಲಿ ನಮಗೆ ಫುಡ್ ಅಂತೂ ಸಖತ್ ಇಷ್ಟ ಆಯಿತು. ನೀವೇನಾದರೂ 1 ಅವರ್ಗೆ ಟ್ರಿಪ್ಗೆ ಅಥವಾ ಪ್ರೀ ವೆಡ್ಡಿಂಗ್ ಏನಾದರೂ ಹೋದರೆ ಸೊ ಈ ಒಂದು ರೆಸ್ಟೋರೆಂಟಲ್ಲಿ ಟ್ರೈ ಮಾಡಿ, ಫುಡ್ ಮಾತ್ರ ಸಖತ್ತಾಗಿದೆ. ಅದರಲ್ಲೂ ಸೀ ಫುಡ್ ಅಂತೂ ಮಿಸ್ ಮಾಡೋಂಗೇ ಇಲ್ಲ. ಸೊ ಫೈನಲಿ ಊಟ ಮಾಡಿಕೊಂಡು ಮ್ಯಾಂಗ್ರೋವ್ ಫಾರೆಸ್ಟ್ ಹತ್ರ ಬಂದ್ವಿ. ಸೊ ನಾವು ಹೋಗಿದ್ದು ನ್ಯೂ ಇಯರ್ ಟೈಮಲ್ಲಿ ಆಗಿದ್ದರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿನೇ ಇತ್ತು.
ನಮ್ಮ ದೇಶದಲ್ಲಿ ತುಂಬಾ ಕಡೆ ಮ್ಯಾಂಗ್ರೋವ್ ಫಾರೆಸ್ಟ್ ಗಳಿದಾವೆ, ಆದ್ರೆ ಕೆಲವೊಂದನ್ನ ಮಾತ್ರ ವಿಸಿಟರ್ ಪ್ಲೇಸಸ್ ಆಗಿ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಹೊನ್ನಾವರದಲ್ಲಿರುವಂತ ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಕೂಡ ಒಂದು. ಹೊನ್ನಾವರದಲ್ಲಿರುವಂತ ಈ ಒಂದು ಮ್ಯಾಂಗ್ರೋವ್ ಫಾರೆಸ್ಟ್ ಬೇರೆ ಎಲ್ಲ ಮ್ಯಾಂಗ್ರೋವ್ ಫಾರೆಸ್ಟ್ ಗಳಿಗೆ ಯಾಕೆ ಇಷ್ಟೊಂದು ಡಿಫ್ರೆಂಟ್ ಆಗಿದೆ ಅಂತಂದ್ರೆ, ನೀವು ಬೇರೆ ಕಡೆ ಈ ಮ್ಯಾಂಗ್ರೋವ್ ಫಾರೆಸ್ಟ್ ನ ನೋಡ್ಬೇಕು ಅಂತಂದ್ರೆ ನೀವು ಐದರ್ ದೋಣಿ ಅಥವಾ ಬೋಟ್ ಅಲ್ಲಿ ನೀವು ಹೋಗ್ಬೇಕು. ಸೊ ಕಂಪ್ಲೀಟ್ ಆಗಿ ನಿಮಗೆ ಬ್ಯಾಕ್ ವಾಟರ್ ಅಲ್ಲಿ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಗಳು ಕಾಣಿಸ್ತವೆ. ಆದ್ರೆ ಇಲ್ಲಿ ಹೊನ್ನಾವರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಶರಾವತಿ ಕಾಂಡ್ಲಾ ನಡಿಗೆ ಅಂದ್ರೆ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದರಲ್ಲಿ ನೀವು ವಾಕ್ ಮಾಡಿಕೊಂಡು ಕಂಪ್ಲೀಟ್ ಮ್ಯಾಂಗ್ರೋವ್ ಫಾರೆಸ್ಟ್ ನ ನೀವು ವಿಸಿಟ್ ಮಾಡಬಹುದು ಅಂಡ್ ನೋಡಬಹುದು. ಇಲ್ಲಿ ನಿಮಗೆ ಎಂಟ್ರಿ ಫೀಸ್ ಅಂತ 20 rupees ನ ಚಾರ್ಜ್ ಮಾಡ್ತಾರೆ. ಅಂಡ್ ನೀವೇನಾದ್ರೂ ಪ್ರೀ ವೆಡ್ಡಿಂಗ್ ಅಂತ ಬಂದಿದ್ರೆ ನಿಮಗೆ 1000 rupees ಚಾರ್ಜ್ ಮಾಡ್ತಾರೆ. ಬಟ್ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸೋರು ಆಕ್ಚುಲಿ ನಿಮಗೆ 2 ರಿಂದ 3 ಸಾವಿರಕ್ಕೆ ಪ್ಯಾಕೇಜಸ್ ಸಿಗ್ತವೆ. ಸೊ ಅದರಲ್ಲಿ ನಿಮಗೆ ಈಕೋ ಬೀಚು ಮತ್ತೆ ಮ್ಯಾಂಗ್ರೋವ್ ಫಾರೆಸ್ಟ್ ಇದೇ ತರ ಇನ್ನ ಕೆಲವೊಂದೆರಡು ಪ್ಲೇಸ್ಗಳು ಸಿಗ್ತವೆ. ಅಂಡ್ ಅಲ್ಲಿ ಇರುವಂತ ಪ್ರಾಪರ್ಟೀಸ್ ಎಲ್ಲ ನೀವು ಯೂಸ್ ಮಾಡೋದು ಎಲ್ಲದೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಒಂಥರ ಊಟ ಮಾಡ್ಬಿಟ್ಟು ವಾಕ್ ಮಾಡಕ್ ಒಳ್ಳೆ ಜಾಗ ಅಲ್ವಾ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಮನೆ ಪಕ್ಕದಲ್ಲಿ ರಾಚನಲ್ಲಿ ಕೆರೆ ಹಿಡ್ಕೊಂಡು ಒಂದು ದಿವಸ ನೋಡಿಲ್ಲ. ಒಂದು ದಿನ ಹೋಗಿಲ್ಲ. ನಿಜ ಹೋಗೇ ಇಲ್ಲ ಅಲ್ಲಿಗೆ, ರಾಚನಹಳ್ಳಿಗೆ. ನಂದು ಒಂದ್ ಜೀವನ, ನಂದು ಒಂದ್ ಬಾಳು. ಪಕ್ಕದಲ್ಲಿ ರಂಗೋಲಿ ಗಾರ್ಡನ್ ಐತಲ್ಲ, ಅಲ್ಲಿಗೆ ಹೋಗಿದ್ದೀವಿ. ವಾಟ್ ಆರ್ ಮ್ಯಾಂಗ್ರೋವ್ಸ್? ಸಬ್ಸ್ಕ್ರೈಬರ್ಸ್ ಎಲ್ಲ ಓದ್ಕೊಂಡ್ಬಿಡ್ಲಿ. ನಮಗೆಲ್ಲ ಗೊತ್ತಾಗೋಯ್ತು. ಏ ಇದ್ಯಾವ್ದು ಗುರು, ನೀರೇ ಇಲ್ಲ. ಆ ಕಡೆ ನೋಡಿದ್ರು ಹ? 5 ನಿಮಿಷ ಮುಂಚೆ ಬರೋಕಾಯ್ತು. ಇವಾಗ ಹೊಂಟೈತಾ? ನೀರ್ ಹಾಕಳ್ದ್ರೆ ಕುಡಿದ್ಬಿಟ್ಟ ಗುರು. ಬನ್ನಿ ಅದ್ರೊಳಗಡೆ ಚೆನ್ನಾಗಿರುತ್ತೆ, ಅಲ್ಲಿ ಹೋಗೋಣ. ಅಲ್ಲಿ ಇಲ್ಲ, ಅದು ಬೇರೆ ರೌಂಡ್. ಅದು ಒಂದ್ ರೌಂಡು. ಇವಾಗ ಸ್ವಲ್ಪ ಅರ್ಗೈತೆ, ಫುಲ್ ಅರ್ಗಿಸ್ಬೇಕು ಅಂದ್ರೆ ಅಲ್ಲೊಂದ್ ರೌಂಡ್ ಹಾಕ್ಬಿಡೋಣ. ಬೋಟ್ ಎತ್ಕೊಂಡು ಹೊಂಟ್ಬಿಡೋಣ. ಇದಕ್ ಫಸ್ಟ್ ನಾವು ಬಂದು ನೀರ್ ತುಂಬಿ ಆಮೇಲೆ ಈ ಬೋಟ್ ಕೆಟ್ಟೋಗೈತೆ, ಅದನ್ನ ರಿಪೇರಿ ಮಾಡಿಸ್ಕೊಂಡು ತಗೊಂಡೋಗ್ಬೇಕು. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ರೀನವ್ರೆ, ನೀರ್ ಜಾಸ್ತಿ ಇದೆ, ಹುಷಾರು. ಮಸ್ಲೆ ಐತೆ. ಅಯ್ಯ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ, ಏನ್ ಹಿಂಗ್ ಕುಡಿದ್ ಬಂದ್ ನನ್ನ ಅಯ್ಯೋ ಅನಿಸ್ತೀಯೋ? ಇಲ್ಲೊಂದು ನಮ್ದೊಂದು ಡ್ರೋನ್ ಶೂಟ್ ಇಲ್ಲೇ ಅಲ್ವಾ ಆಗಿದ್ದು? ಹಾ, ಸುಮ್ನೆ ಹಿಂಗ್ ಒಂದ್ ರೌಂಡ್ ಹೋಗಿ ಬರೋದಷ್ಟೇ. ಗರ್ಭಗುಡಿ ಸುತ್ತೀವಲ್ಲ ಹಂಗೆ. ಎಲ್ಲ ಹಿಂದ್ಗಡೆ ಸಾಲ ಬರ್ರಪ್ಪ ಬ್ರೋ. ನಿನ್ ಮುಂದೆ ಹೋಗ್ಬಿಡು, ನಿನ್ ಕಾಣಿಸೋದೇ ಇಲ್ಲ. ನೀನ್ ಒಬ್ಬ ಇದ್ಬಿಟ್ರೆ ನಮ್ ಜೊತೆ ಗ್ರಾಣ ತರ. ಹುಷಾರಾಗಿ ನಿಧಾನಕ್ ಬನ್ನಿ. ಏಯ್ ಡ್ಯಾನ್ಸ್ ಎಲ್ಲ ಮಾಡ್ತಾವ ನೀವು ನೋಡಿ. ಇದು ಮ್ಯಾಂಗ್ರೋವ್ಸ್ ಅಂತ ಅಷ್ಟೇ ನಮಗೂ ಗೊತ್ತಿರೋದು, ಮುಂದಿಗೆ ಗೊತ್ತಿಲ್ಲ. ನಿನ್ ಜನ್ಮಕ್ಕೆ ಹೋಗೋ. ನಾವ್ ಬಂದಾಗ ಫುಲ್ ಎಲ್ಲ ನೀರಿತ್ತು ಗುರು. ಈ ತರ ಐತೆ ಅಂತ ಗೊತ್ತಿದ್ರೆ ನಡಿ ಗುರು, ಯಾಕೆ ಸ್ಟಾಪ್ ಆಗ್ಬಿಟ್ಟೆ? ಏನ್ ಗುರು ಹಿಂದ್ಗಡೆಯಿಂದ ದರ್ಶನ್ ತರ ಕಾಣಿಸ್ತಿದ್ಯಾ? ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಅಪ್ಪಿ. ಒಂಚೂರ್ ಕಲರ್ ಕಡಿಮೆ ಅಷ್ಟೇ. ಅಂದ್ರೂ ಪ್ಲೇಸ್ ಮಾತ್ರ ಚೆನ್ನಾಗೈತೆ, ಬಟ್ ನೀರ್ ಇದ್ರೆ ಇನ್ನೂ ಸಖತ್ತಾಗಿರೋದು. ಅಣ್ಣ, ಮರ ಮುರ್ಗಿರ್ದೋಗ್ಬಿಟ್ಟದು ಇಲ್ಲಿ. ಹಾ, ಹೇಳಿದೀರಾ? ಹಂಗಾದ್ರೆ ಸರಿ. ಅಲ್ಲ, ಮನೆಗೆ ಹೇಳಿದೀರಾ? ಬರೀ ಇಂತದೆಯ. ಒಂದು ಪ್ರದಕ್ಷಿಣೆ ಆಯ್ತು, ಪ್ರಸಾದ ಇಸ್ಕೊಂಡು ಮನೆಗೆ ಹೋಗೋದೆ ಬಾಕಿ. ಇವಾಗ ಆಂಟಿ ಒಂದ್ ಒಳ್ಳೆ ಡೈಲಾಗ್ ಕೊಡೋರು, ಈ ಗಬ್ಬು ಅಷ್ಟೇ ಕುಡಿಯಕ್ಕೆ 20 ರೂಪಾಯಿ ಬೇರೆ ಕೊಟ್ಟು ಬಂದ್ವಾ ಅಂತ. ನಮ್ಮವ್ರೇನೋ ಗೇಮ್ ಆಡ್ತೀನಿ ಅಂತ ಬಂದ್ಬಿಟ್ಟವ್ರೆ. ರವಿಚಂದ್ರನ್ ಹಿಂದೆ ಇಟ್ಕೋಗ್ರ. ಓ, ಇದೆಲ್ಲ ತೋರಿಸ್ತೀರಾ? ಇದು ನಾನು ತಗೊಂಡಿರೋ ಜಾಂಬಿ ಲ್ಯಾಂಡ್. ಫುಲ್ ದೆವ್ವ ಎಲ್ಲ ಬಂದ್ಬಿಡ್ತವೆ ಈಗ. ಹಂಗಾರೆ ಜಾಂಬಿ ಸಿಟಿ, ಸ್ನೋ ಲ್ಯಾಂಡ್. ನೀನ್ ಆಡ್ತೀವಿ? ತಗೋ, ಯಾವ್ದಾರ ಒಂದ್ ಚೆನ್ನಾಗಿರುತ್ತೆ. ಇದು ನೋಡಿ, ಚೆನ್ನಾಗಿದೆ. ಬಾ ಇಲ್ಲಿ ನೋಡಿಲಿ, ಯಾವ್ದು ಸ್ನೋ ಲ್ಯಾಂಡ್ ಅಂತ ನೋಡು, ಚೆನ್ನಾಗೈತೆ. ಡ್ರೈವರ್ ಶಕ್ತಿ ಡ್ರೈವರ್ ನೋಡಿ. ಇವತ್ತು ಅಮಾವಾಸ್ಯೆ ಬೇರೆ ನೋಡಿ ರೀನಾವ್ರೆ, ಯೋಚನೆ ಮಾಡಿ. 1 ಗೋ ಸಟ್ ಪಟ್ಟಡಂ. ಏನ್ ಐತೆ? ಅಲ್ಲ, ಏನಾದ್ರು ಎಕ್ಸ್ಪ್ರೆಷನ್ ಕೊಡ್ರಮ್ಮ. ನೀನ್ ಯಾಕೆ ಭಯ ಬೀಳ್ತೀಯ? ನಾನು ಇಂಥದೆಲ್ಲ ಅರ್ಧ ಕುಡ್ದು ಬಿಟ್ಟಿದ್ದೀನಿ. ದೇವ್ರು ಬರ್ಲಿ.
ನೋಡ್ರಿ ಅಲ್ಲಿ ಅಲ್ಲ ಈ ಕೈಗೆ ಏನ್ ಕೊಟ್ಟಿದಾರಲ್ಲ ಇದು ಓಕೆ ಫೀಲ್ ಕೊಡಕ ಬೇಡ ಅಂದ್ರೆ ಬಿಡಲ್ವೇನ ಇವರು ಕೊನೆವರೆಗೂ ನೋಡ್ಬೇಕಾ ಚೆನ್ನಾಗಿರುತ್ತೆ ಅಲ್ಲಿ ವಿಡಿಯೋ ಮಾಡ್ತಾರ ಅಲ್ಲ ರಿಯಾಕ್ಷನ್ ಇಲ್ಲಿ ತಾನೇ ರಿಯಾಕ್ಷನ್ ಕೊಡ್ಬೇಕು. ಏನಾದ್ರು ಕೊಡ್ರಿ ಆಕ್ಚುಲಿ ಹಿಂಗಿದೆ, ನಾನು ಉಲ್ಟಾ ಹೋಗ್ತಾ ಅಯ್ಯೋ ರಾಮ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸರ್ ನೋಡಿ ಅಲ್ಲಿ ಮ್ಯಾಂಗೋ ಫಾರೆಸ್ಟ್ ಅಂತಾರೆ. ಚೆನ್ನಾಗಿದೆ ಸೂಪರ್ ಸೂಪರ್. ಓಕೆ ಓಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಬೈ ಮಾತ್ರ ಸೂಪರ್ ಐತೆ. ನಿಮ್ಗೆ ಗೊತ್ತಾಗಿಲ್ಲ, ಅಲ್ಲ ಏನ್ ಗೊತ್ತಾ, ನಮ್ಗೆ ಯಾರು ಆಗಲ್ಲ ಅವ್ರನ್ನ ಕರ್ಕೊಂಡ್ ಬಂದ್ಬೇಕಾದ್ರೆ ಬಿಟ್ಬಿಡ್ಬೋದು ಇಲ್ಲಿ, ಕೋಪ ತೀರ್ಸ್ಕೊಬೋದು. ಹಿಂದೆ ಓಡೋತಾ ಇದ್ದೀರಾ? ಇವಾಗ ಇರ್ತಾರೆ ಆಮೇಲೆ ಹೆಂಗಾಗ್ತಾರೆ ನೋಡಿ. ಹಾ ಬರ್ಲಿ ಬರ್ಲಿ. ಇವಾಗ ಇದ್ದಾರೆ ಆಮೇಲೆ ಹೆಂಗಾಗ್ತಾರೆ. ಜೈ ಮಾರಿಯಮ್ಮ. ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ. ಬಂತು ಬಂತು. ಒಂದ್ ಮಾತು ಹೇಳು. ಏನ್ ಬೇಕು ಹೇಳು, ಏನ್ ಬೇಕು ಹೇಳು, ಏನ್ ಬೇಕು? ಬಲಿ ಬೇಕಾ, ಕೋಳಿ ಬೇಕಾ? ಕೊಡ್ತೀವಿ, ಹೊಡಿಬೇಡಿ ಹೊಡಿಬೇಡಿ ಹೊಡಿಬೇಡಿ. ಯಾರೋ ತಲೆ ಹೊಡಿತವ್ರ ಗುರು ಅಲ್ಲಿ. ಯಾವಾಗ ಹೊಡಿತಾರ ನಿಮ್ಮನ್ನ? ಮುಗೀತಾ ಪಿಕ್ಚರು? ಇನ್ನ ಪಿಕ್ಚರ್ ಬಾಕಿ ಅಭಿ. ಕ್ಲೈಮ್ಯಾಕ್ಸ್ ಆ ಮಗು ಹಿಂಗೆ ಸೈಲೆಂಟ್ ಆಗಿದೆ, ಆಮೇಲೆ ಕಿಚ್ಚಿದ ಮಗು. ಬಿಡಿ ಇವಾಗ. ಈ ಕಡೆ ಇದೆ ಮಾರಿಯಮ್ಮ. ಸೈಡ್ ನೋಡ್ರಿ ಆ ಕಡೆ. ಏಯ್ ಹಿಂದ್ಗಡೆ ನೋಡ್ಬಿಡ್ರಿ. ಗುರು ಮಧು ಸೈಡ್ ಹೋಗ್ರು, ಎದ್ರಕತ್ತವ್ರಲ್ಲಿ. ಅಲ್ಲಿ ಯಾರು ಇಲ್ಲಮ್ಮ ನೋಡ್ರಿ. ಯಾವ ದುಷ್ಟಶಕ್ತಿ ಬಂದವೆ ನಿಮ್ಗೆ ಅಂತ ಯಾರು ಹೇಳೋ? ಅವ ಅಮ್ಮನ್ ಮೈ ಮೇಲೆ ಯಾಕೆ ಬಂದಿದ್ಯಾ? ಏನ್ ಬೇಕು ನಿನ್ಗೆ? ಅಣ್ಣ ಆಯ್ತಾ? ಅಣ್ಣ ಸ್ವಲ್ಪ ನೀರ್ ಹೇಳ್ತಿ ಅವ್ರ ಮಗು ಕೇಳ್ತೀನಿ. ಯಾರಾದ್ರೂ ಎದುರ್ಕೊಳ್ಳೋರು ಇದ್ದೀರಾ ಅಂತೀರಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸಕಲಾಯ್ತಾ? ರೆಫರ್ ಮಾಡ್ತೀರಾ? ಖಂಡಿತ. ಯಾರ ಎದುರ್ಕೊಳ್ಳೋರು ಇದ್ರೆ ಬಂದು ಎದುರ್ಕೊಂಡ್ಬಿಡಿ, ಇಲ್ಲ ಬೇರೆ ಎಲ್ಲಿ ಎದುರ್ಕೊಂಡ್ಬಿಡಿ. ಅಣ್ಣ ತುಂಬಾ ಬ್ಯೂಟಿಫುಲ್ ಆಗಿರೋದು ಯಾವ್ದು ಇದ್ರಲ್ಲಿ? ಅಂದ್ರೆ ನಿಮ್ಮೇನೆ ಆಗುತ್ತೆ. ಮೆಂಟಲಿ ಸ್ಟ್ರಾಂಗ್ ಇದ್ರೆ ಜಾಸ್ತಿ ಎಫೆಕ್ಟ್ ಆಗಲ್ಲ, ಮೆಂಟಲಿ ವೀಕ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಓಕೆ, ಇದು ಕ್ಯಾಂಡಿ ಲ್ಯಾಂಡ್ ಅದ ಚಿಕ್ಕ ಮಕ್ಕಳಿಗೆ, 4 ಚಿಕ್ಕ ಮಕ್ಕಳಿಗೆ ಅದು. ಓಕೆ, ನಮ್ಗೆಲ್ಲ ಇರೋದು ಜಾಸ್ತಿ ಜಾಂಬಿ ಸಿಟಿ ನೋಡಿ, ಚೆನ್ನಾಗಿರುತ್ತೆ. ಓಕೆ, ನಾನು ಈ ಪ್ಲೇಸ್ನ ವಿಸಿಟ್ ಮಾಡ್ತಿರೋದು 2ನೇ ಸಲ. ಸೊ ಮೊದಲನೇ ಸಲ ಬಂದು ನಾನು ಪ್ರೀ ವೆಡ್ಡಿಂಗ್ ಟೈಮಲ್ಲಿ, ಅವಾಗ ಆ್ಯಕ್ಚುಲಿ ನಾನು ಕಂಪ್ಲೀಟಾಗಿ ಇದನ್ನು ಫುಲ್ ನೋಡೇ ಇರಲಿಲ್ಲ. ಸೊ ಈ ಸಲ ಅಂತೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಬಟ್ ಆದರೆ ಸ್ವಲ್ಪ ನೀರು ಕಡಿಮೆ ಇತ್ತು. ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಮಳೆಗಾಲ ಆದಮೇಲೆ ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿದ್ರೆ ಆ್ಯಕ್ಚುಲಿ ಇಲ್ಲಿ ತುಂಬ ನೀರಿರುತ್ತೆ ಆ್ಯಂಡ್ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದದ್ದು ಈ ಪ್ಲೇಸ್ನ ನೋಡಿಕೊಂಡು ಈಕೋ ಬೀಚ್ ಹತ್ರ ಹೋಗೋಣ ಅಂತ. ಆದರೆ ಅಮಾವಾಸ್ಯೆ ಟೈಮ್ ಆದಿದ್ರಿಂದ ಅಲ್ಲಿ ಬೀಚ್ ಒಳಗಡೆ 6 ಗಂಟೆ ಮೇಲೆ ಯಾರನ್ನೂ ಅಲೋ ಮಾಡ್ತಾ ಇರಲಿಲ್ಲ. ಸೊ ಅಲೋ ಮಾಡಲಿಲ್ಲ ಅಂತಂದರೆ ಸುಮ್ಮನೆ ಹೋಗಿದ್ದು ವೇಸ್ಟ್ ಅಂತ ಅಂದ್ಬಿಟ್ಟು ನಮ್ಮ ಸ್ಟೇ ಹತ್ರನೇ ಇರೋ ಬೀಚ್ ಹತ್ರನ ಬಂದ್ವಿ. ಸೊ ಬಂದು ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇಲ್ಲೇ. ಸ್ಟೇ ಹತ್ರ ಇರೋ ಬೀಚ್ಗಳಲ್ಲಿ ಯಾರೂ ಬೇರೆ ವಿಸಿಟರ್ಸ್ ಬರಲ್ಲ. ಸೊ ಹಂಗಾಗಿ ತುಂಬ ಕಾಮ್ ಆಗಿತ್ತು. ಸೊ ನಾವು ಬಂದು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ಅದರಲ್ಲೂ ಸನ್ಸೆಟ್ ಅಂತೂ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಾತ್ರ. ಸೊ ಇದಾಗಿತ್ತು 1 ಅವರದ 3ನೇ ಎಪಿಸೋಡ್. ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಲವ್ ಯು ಆಲ್.